ಸಂಬಂಧಪಟ್ಟಂತೆ ಇರುವಂಥದ್ದು. ಹಾಗೆಯೇ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಂತಹ ಸಮೀಕ್ಷೆಯ ವರದಿಯೂ ಕೂಡ ಈಗ ಹೊರಬೀಳ್ತಾ ಇದೆ. ಛತ್ತೀಸ್ಗಢದಲ್ಲಿ 9 ರಿಂದ 11 ಸೀಟ್ಗಳನ್ನು ಈ ಬಾರಿಯೂ ಕೂಡ NDA ಗಳಿಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಛತ್ತೀಸ್ಗಢದಲ್ಲೂ ಕೂಡ 9 ರಿಂದ 11 ಸೀಟ್ಗಳು, 1 ರಿಂದ 4 ಸೀಟ್ಗಳು ಮಾತ್ರ ಇಂಡಿಯಾ ಕೂಟಕ್ಕೆ ಸಿಗಬಹುದು ಅಂತೇಳಿ. ಇಂಡಿಯಾ ಕೂಟ ಕೂಡ ಅಲ್ಲಿ 2, 3 ಈ ರೀತಿಯಾದಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಕೂಡ 1 ರಿಂದ 4 ಸೀಟ್ಗಳವರೆಗೂ ಕೂಡ ಇಂಡಿಯಾ ಕೂಟ ಗಳಿಕೆ ಮಾಡಬಹುದು ಅನ್ನುವಂಥದ್ದು ಛತ್ತೀಸ್ಗಢದ ಸದ್ಯದ ಈ ಒಂದು ಎಕ್ಸಿಟ್ ಪೋಲ್ನ ಫಲಿತಾಂಶದ ಮೂಲಕವಾಗಿ ನೋಡುತ್ತಿದ್ರೆ NDA 9 ರಿಂದ 11 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇಂಡಿಯಾ ಕೂಟ 1 ರಿಂದ 4 ಅಂದರೆ ಕಾಂಗ್ರೆಸ್ 1 ರಿಂದ 4 ಸೀಟ್ಗಳನ್ನು ಅಲ್ಲೂ ಕೂಡ ಗಳಿಸೋದಕ್ಕೆ ಸಾಧ್ಯ ಆಗಬಹುದು. ಬಿಜೆಪಿಯನ್ನು ನಾವು ಕಂಪ್ಲೀಟ್ ಆಗಿ ತಡೆದಿದ್ದೀವಿ, ಹಮ್ನೆ ಬಿಜೆಪಿ ಕೋ ರೋಕಾ ಅನ್ನುವಂತಹ ಮಾತನ್ನ ಹಲವು ಬಾರಿ ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಬಹಳ ದೊಡ್ಡದಾಗಿ ನಾವು ತಡೆದಿದ್ದೀವಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ಬೇಕಾದ ಪೂರ್ಣ ಎಫರ್ಟನ್ನು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ರು. ಆದರೆ ಆ ಎಫರ್ಟ್ ರಿಸಲ್ಟ್ ಆಗಿ ಕನ್ವರ್ಟ್ ಆದಂಥ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಗುಜರಾತ್ನಲ್ಲಿ ಮಾತ್ರನೇ ಒನ್ಸ್ ಅಗೇನ್ ತನ್ನದೇ ಆದಂತಹ ಒಂದು ರಿಸಲ್ಟ್ ಅನ್ನ ಈ ಬಾರಿ ಬಿಜೆಪಿ ಮತ್ತೆ ಬರೆಯುವಂಥದ್ದು ನಿಶ್ಚಿತ ಅನ್ನುವಂತಹದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ರಿಸಲ್ಟ್. 26ಕ್ಕೆ 26 ಸೀಟ್ಗಳು ಕೂಡ ಅಲ್ಲಿ NDA ಪಾಲಾಗುತ್ತೆ, ಬಿಜೆಪಿಯ ಪಾಲಾಗುತ್ತೆ. ಅಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಚಾನ್ಸ್ ಕಂಡು ಬರ್ತಾ ಇಲ್ಲ ಅಂಥೇಳಿ ಇದು ಹ್ಯಾಟ್ರಿಕ್ ಸಾಧನೆ ಆಗುತ್ತೆ. ಈ ರೀತಿಯಾಗಿ 26ಕ್ಕೆ 26 ಸೀಟನಲ್ಲಿ ಗಳಿಸಿದರೆ ಹ್ಯಾಟ್ರಿಕ್ ಸಾಧನೆ ಆಗುತ್ತೆ. ಕಾಂಗ್ರೆಸ್ ಅಲ್ಲಿ 0ಯನ್ನು ಸುತ್ತಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಸ್ಥಿತಿಯನ್ನು NDA ಕೂಟ ಹೊಂದಿರುತ್ತೆ ಅನ್ನುವಂಥದ್ದು ಈಗ ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಹೇಳ್ತಾ ಇದೆ. 26 ಸೀಟ್ಗಳನ್ನು ಕೂಡ ಅಲ್ಲಿ ಬಿಜೆಪಿ ಗೆದ್ದುಕೊಳ್ಳುತ್ತೆ. ಆಲ್ರೆಡಿ ಅಲ್ಲಿ 1 ಸೀಟನ್ನು ಗೆದ್ದಾಗಿದೆ ಗುಜರಾತ್ನಲ್ಲಿ. ಇನ್ನು ಉಳಿದಂತಹ ಸೀಟ್ಗಳನ್ನು ಕೂಡ ಗುಜರಾತ್ನಲ್ಲಿ ಬಿಜೆಪಿಯೇ ಗೆದ್ದುಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಸುಭಾಷ್ ಹುಗಾರ್ ಅವರೇ, ತಮ್ಮ ಪ್ರಕಾರ ಈ ಉತ್ತರ ಭಾರತದ ಅಂಶಗಳನ್ನು ಗಮನಿಸಿದಾಗಲೂ ಕೂಡ ಹೌದು, ಕಾಂಗ್ರೆಸ್ನವ್ರಿಗೆ ಕಳೆದ ಬಾರಿಗಿಂತ ನಾವು ಏನೋ ಒಂದು ಇಂಪ್ರೂವ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳುವ ಸಮಾಧಾನ ಕೊಡುತ್ತೆ ಹೊರತು ಬಿಜೆಪಿನ ಬಹಳ ದೊಡ್ಡದಾಗಿ ತಡೆದಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಕೂಡ ಹೇಳ್ತಾರೆ. ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಆ ರೀತಿಯಾಗಿ ಕಾಣ್ತಾ ಇಲ್ಲ ಅಂತೇಳಿ. ಇಲ್ಲಿವರೆಗೂ ಈಗೇನು ಎಕ್ಸಿಟ್ ಪೋಲ್ ರಾಜಸ್ಥಾನ್, ಬಿಹಾರ್, UP ಮತ್ತು ವೆಸ್ಟ್ ಬೆಂಗಾಲ್ದೇನು ನೋಡಿದ್ವಿ, ಇದರಲ್ಲಿ ರಾಜಸ್ಥಾನದ ಮಾತ್ರ ಬಿಜೆಪಿಯವರು ಕಾಂಗ್ರೆಸ್ನವರು ಇಂಡಿಯಾ ಬ್ಲಾಕ್ನವರು ಅಂದ್ಕೊಂಡಂಗೆ ಅದು ಬರ್ತಾ ಇದೆ. ಯಾಕಂದರೆ ಅವರು ಕಾಂಗ್ರೆಸ್ಸು ರಾಜಸ್ಥಾನದಲ್ಲಿ ಒಂದು 6 ರಿಂದ 8 ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು ಅಂತ ಅವ್ರ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಇದು ಇಲ್ಲಿ 2 ರಿಂದ 7 ಅಂತ ಕೂಡ ಹೇಳ್ತಾ ಇದೆ. 25ಕ್ಕೆ 25 ಸ್ಥಾನಗಳನ್ನು ಈ ಸಾರಿ ರಾಜಸ್ಥಾನದಲ್ಲಿ ಬಿಜೆಪಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತನೋ ಒಂದು ಅಭಿಪ್ರಾಯ ಎಲ್ಲ ಕಡೆ ಕೂಡ ಇತ್ತು. ಆ ಒಂದು ರಾಜ್ಯದೊಳಗಡೆ ಮಾತ್ರ ಕಾಂಗ್ರೆಸ್ಸಿನ ನಿರೀಕ್ಷೆ ಸರಿ ಆಗ್ತಾ ಇದ್ದಂಗೆ ಕಾಣ್ತಾ ಇದೆ. ಅದನ್ನು ಬಿಟ್ಟರೆ ಉಳಿದ ಕಡೆಗಳಲ್ಲಿ ಈಗ UP ಇರ್ಬೋದು, ಬಿಹಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, 3 ಹಂತದ ಮಾತ್ರ ಎಕ್ಸಿಟ್ ಪೋಲ್ಗಳನ್ನು ನಾವು ನೋಡಿದ್ದೀವಿ. ಕಂಪ್ಲೀಟ್ ಎಲ್ಲ ಕ್ಷೇತ್ರಗಳದಿನ್ನೂ ಎಕ್ಸಿಟ್ ಪೋಲ್ಗಳನ್ನು ನೋಡಿಲ್ಲ. ಬಟ್ ಈ 3 ಹಂತದ ಎಕ್ಸಿಟ್ ಪೋಲ್ ಏನು ಬಂದಿದೆ, ಇದನ್ನು ಆಧರಿಸಿನೇ ನಾವು ಹೇಳೋದಾದರೆ ಕಾಂಗ್ರೆಸ್ಸು ಏನು ಯಾವ ರೀತಿ ಕ್ಲೇಮ್ ಮಾಡ್ತಾ ಇದೆ, ಈ ಸಾರಿ ನಾವು UPನಲ್ಲೂ ಕೂಡ ಬಿಹಾರದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದೊಳಗಡೆ ನಾವು ಗೆಲ್ತಾ ಇದ್ದೇವೆ ಅಥವಾ ಬಿಜೆಪಿನ ತಡಿತಾ ಇದ್ದೇವೆ ಅಂತ ಅದು ಕಂಡು ಬರ್ತಾ ಇಲ್ಲ, ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ 50ಕ್ಕಿಂತ 1 ಸೀಟ್ಗೆ ಕೂಡ ಕಡಿಮೆ ಆಗಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ ತಮ್ಮ ಮೈತ್ರಿಕೂಟ 50ಕ್ಕಿಂತ 1 ಸೀಟ್ ಕೂಡ ಕಡಿಮೆ ಆಗಲ್ಲ ಅಂತ ಹೇಳಿದ್ರು. ಇದರಲ್ಲಿ 1 ಸೀಟು ವಾರಣಾಸಿಯಲ್ಲೂ ಕೂಡ ಪ್ರಧಾನಿ ಗೆಲ್ಲೋದು ಡೌಟು ಅಂತ ಕೂಡ ಕೆಲವರೆಲ್ಲ ಮಾತಾಡಿದ್ರು. ಅಖಿಲೇಶ್ ಯಾದವ್ ಮಾತಾಡಿದ್ರು 80ಕ್ಕೆ 80 ಕೂಡ ನಾವು ಗೆಲ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ದು. ಬಟ್ ಆ ಥರದ್ದೆಲ್ಲ ಅದೆಲ್ಲ ಬಿಫೋರ್ ಎಲೆಕ್ಷನ್ ಎಲ್ಲ ಲೀಡರ್ಗಳು ಮಾಡುವಂಥ ಒಂದು ಕ್ಲೇಮ್ಸ್ ಅವೆಲ್ಲ, ಅದೆಲ್ಲ ಇನ್ನು ಗ್ರೌಂಡ್ ಲೆವೆಲಲ್ಲಿ ಆ ಥರ ಆಗೋದಿಲ್ಲ ಅನ್ನೋ ಸತ್ಯ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಸಮ್ವೇರ್ ಅದ್ರ ಎರಡರ ಮಧ್ಯದಲ್ಲಿ ಒಂದೇನಾದರೂ ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ರು, ಅವ್ರು ಹೇಳೋದು 87 70 ಆದರೆ ಕಳೆದ ಸಲಕ್ಕಿಂತ ಒಂದು 10 ಸೀಟ್ಗಳನ್ನಾದರೂ ಅವರು ಎಕ್ಸ್ಟ್ರಾ ಗೆಲ್ತಾರ ಅನ್ನೋದ್ರ ಮೇಲೆ ಈ ಇಲೆಕ್ಷನ್ ರಿಸಲ್ಟು ಈ ಯಾವ ಸರ್ಕಾರ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿದೆ. ಬಟ್ ಈ ಎಕ್ಸಿಟ್ ಪೋಲ್ಗಳ ಇಲ್ಲಿಯವರೆಗಿನ ಎಕ್ಸಿಟ್ ಪೋಲ್ಗಳ ಫಲಿತಾಂಶವನ್ನು ನೋಡಿದರೆ ಅವರು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳನ್ನು ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಲ್ಲ. ಉದಾಹರಣೆಗೆ UP, ಬಿಹಾರು, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಈ 4 ಸ್ಟೇಟ್ಗಳಲ್ಲೂ ಕೂಡ NDA BJP ಸೀಟು ಭಾಳಷ್ಟು ಕಡಿಮೆ ಆಗ್ತಾ ಇದ್ದಾವೆ, ಭಾಳ ಒಂದು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಆಗ್ತಾವೆ ಅನ್ನೋ ನಿರೀಕ್ಷೆ ಇತ್ತು. ಈಗ ನೋಡಿದರೆ ಕಡಿಮೆ ಆಗ್ತಾ ಇದೆ. ಬಿಹಾರದಲ್ಲೂ ಕೂಡ NDA ಸೀಟ್ ಕಡಿಮೆ ಆಗ್ತಾ ಇದೆ, ಮಹಾರಾಷ್ಟ್ರದಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ, ರಾಜಸ್ಥಾನದಲ್ಲಿ ಕಡಿಮೆ ಆಗ್ತಾ ಇದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ. ಬಟ್
ಆದರೆ ಅವರು ಅಂದ್ಕೊಂಡಷ್ಟು ಅದು ಆಗ್ತಾ ಇಲ್ಲ. ಅವರು ಭಾಳ ಮೋರ್ ದೆನ್ 50% BJP ಸೀಟಲ್ಲಿ ಕಟ್ ಆಗ್ತವೆ ಅಂತ ಹೇಳ್ತಾ ಇದ್ರು. ಅವರು ಅಂದ್ಕೊಂಡಷ್ಟು ಆಗ್ತಾ ಇಲ್ಲ. ಮತ್ತು ಎಸ್ಪೆಷಲಿ ಇನ್ ಉತ್ತರ ಪ್ರದೇಶ್ ಅವರು ಲಾಸ್ಟ್ ಟೈಮ್ಗಿಂತ BJP ಎಷ್ಟು 62 ಸೀಟ್ಗಳನ್ನು ಗೆದ್ದಿತ್ತು, ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಬೇರೆ ಬೇರೆ ಎಕ್ಸಿಟ್ ಪೋಲ್ಗಳಲ್ಲಿ ಈ ಸರಿ BJPಗೆ ಕೊಡ್ತಾ ಇದ್ದಾರೆ. ಅದು ಏನಾದರೂ ನಿಜ ಆಗಿದ್ದರೆ ಈ ಎಲ್ಲ ಕ್ಲೇಮ್ಗಳು ಕೂಡ ಸುಳ್ಳಾಗುತ್ತೆ. ಈ ಲಾಸ್ಟ್ ಟೈಮ್ ಏನು ರಿಸಲ್ಟ್ ಇತ್ತು ಅದೇ ರಿಸಲ್ಟು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.